ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮಾಡವರ ಬಿಟ್ಟಿದ್ದಾರೆ ಸರ್. ಇದರಲ್ಲಿ ಸಕ್ಸಸ್ ಆಗುತ್ತೆ ಅಂತೀರಾ ಸರ್? ನೋಡಿ, ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ. ಹಿಂದೆ ಪಕ್ಷಗಳನ್ನ ಹೊಸದಾಗಿ ಮಾಡಿರುವಂತವ್ರು ಯಾರು ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಒಂದು ಚಿಕ್ಕ ಮಕ್ಕಳಿಗೂ ಗೊತ್ತಿರುವಂಥದ್ದು. ಅದನ್ನು ವಿಶೇಷವಾಗಿ ಬಿಡಿಸಿರುವಂಥದ್ದಿಲ್ಲ. ನಾನು ಹೇಳ್ತಾ ಇರುವಂಥದ್ದು, ಅವರು ಒಳ್ಳೆ ರಾಜಕಾರಣಿಗಳಿದ್ದಾರೆ, ರಾಜಕಾರಣ ಮಾಡಲಿ. ಮತ್ತೆ ಈಗಾಗಲೇ 2 ಸಲ ಉಚ್ಚಾಟನೆ ಆಗಿದೆ, 3ನೇ ಸಲ ಉಚ್ಚಾಟನೆ ಆಗಿದೆ, ಇದೇನು ವಿಶೇಷ ಅಲ್ಲ. ಮತ್ತೆ ಒಳ್ಳೆ ಕಲ್ಕೋತಾರೆ, ಇದೇನು ರುಟೀನ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಒಂದು ಮೌಲ್ಯಾಧಾರಿತ ರಾಜಕಾರಣ ಆಗಬೇಕು. ನಮಗೇನು ಆಗಬೇಕಾಗಿದೆ, ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಆಗಬೇಕು, ನೀರಾವರಿಗಳಾಗಬೇಕು, ಮತ್ತು ಇಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂಥ ಅವ್ರ ಹೋರಾಟ ಇದೆ. ಆ ಹೋರಾಟನ ಬೇರೆ ರೂಪದಲ್ಲಿ ನಾವು ಮಾಡ್ಬೋದಲ್ಲ. ಕಾಲು ಬಿದ್ದು ಕಾಲು ಮುರಿಸ್ಕೊಳ್ಳೋ ಅನ್ನುವಂಥದ್ದನ್ನು ನಮ್ಮ ಹಳ್ಳಿಯಲ್ಲಿ ಒಂದು ಕಾನೂನು ಇದೆ. ಅದನ್ನು ಬೇರೆ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ಳೋಂಥದ್ದು ಆಗಬಾರ್ದು. ಅದ್ರ ಸಲುವಾಗಿ ಒಟ್ಟಾರೆ ನನಗೂ ಅನ್ನಿಸ್ತಾ ಇದೆ, ಅವ್ರೇನು ಯಾವುದು ಹೊಸ ಪಕ್ಷ ಏನು ಮಾಡಲ್ಲ. ಅವರು ಮತ್ತು ಸಲಹೆ ಕೊಡುವಂಥದ್ದು ನಾ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ. ಅವ್ರಿಗೆ ಸಲಹೆ ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು ಯಾವುದು ಯಾರಿಗೂ ಇರೋದಿಲ್ಲ. ಅದ್ರ ಸಲುವಾಗಿ ಅವ್ರು ಸ್ವಂತ ಇಚ್ಛೆಯಿಂದ ಏನು ನಿರ್ಧಾರ ತಗೋತಾರೆ. ನಾನು ವೈಯಕ್ತಿಕವಾಗಿರುವಂಥ ಒಬ್ಬ ನಮ್ಮ ಉತ್ತರ ಕನ್ನಡದವರು ನಮ್ಮವರು ಅನ್ನೋಂಥ ಭಾವನೆಯಿಂದ ಹೇಳುವಂಥದ್ದು, ಈ ಭಾಗದಲ್ಲಿರುವಂಥ ನಿಮಗೇನು ಕಳಕಳಿ ಇದೆ ಈ ಜನರ ಬಗ್ಗೆ, ಆ ಕಳಕಳಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಆದರೆ ಅವ್ರು ಮಾಡಿರುವಂಥ ದಾರಿ ಬದಲಾವಣೆಯನ್ನು ಮಾಡಿ ಭಾಗದ ಅಭಿವೃದ್ಧಿಗೆ ಸಮಯ. ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ತೀನಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಬ್ಲಾಕ್ ಮೇಲ್ ತಂತ್ರ ಅಂತ ಅನಿಸ್ತಾ ಇಲ್ವಾ? ಏನಿಲ್ಲ, ನಾನು ಟಿವಿದಲ್ಲಿ ನೋಡಿದ್ದೀನಿ. ಇನ್ನೋರೇನು ನಿರ್ಧಾರ ಮಾಡಿದಿಲ್ಲ. ನಂಗೆ ಪ್ರಸಂಗ ಬಂದರೆ ಮಾಡಬೇಕು ಅನ್ನೋವಂಥದ್ದನ್ನು ವಿಚಾರ ಮಾಡ್ತಾ ಇದ್ದೀನಿ. ಇನ್ನೂ ಸರ್ವೆ ಮಾಡ್ತೀನಿ ಅನ್ನುವಂಥದ್ದು ನಾನು ಟಿವಿಯಲ್ಲಿ ನೋಡಿದ್ದೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಅದನ್ನು ಇಷ್ಟೇ ಹೇಳುವಂಥದ್ದು, ಒಟ್ಟೆ ನಿಮ್ಮ ಕಳಕಳಿ ಏನು ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋಂಥ ಕಳಕಳಿ ಹೋರಾಟವನ್ನು ಮಾಡ್ತೀರಿ, ಅದು ಯಶಸ್ವಿ ಆಗಲಿ. ಮತ್ತು ನೀವು ಈ ರೀತಿ ಹೋರಾಟವನ್ನು ಮಾಡಲಾರ್ದೆ ಬೇರೆ ದಾರಿಯಲ್ಲಿ ಎಲ್ಲರ ಮನಸ್ಸನ್ನು, ಹೃದಯವನ್ನು ಗೆದ್ದು ಈ ಭಾಗದ ಅಭಿವೃದ್ಧಿ ಮಾಡಬೇಕಂತ ವಿನಂತಿ ಸರ್. ವಿಶೇಷವಾಗಿ ಇವತ್ತು ಹಾಗೆ ಇವಾಗ ರಾಜ್ಯ ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥದ್ದು ವೇದಿಕೆ ಹಂಚ್ಕೊಂಡಿದ್ದಾರೆ. ಕೆಲವೊಂದು ಪಕ್ಷದಲ್ಲಿರುವಂಥವ್ರು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ, ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ. ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಲ್ಲಿ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯ ಮೇಲ್ಗಡೆ ಹೋಗಿ ಭೇಟಿಯಾಗಿರುವಂಥದ್ದು. ಆ ರೀತಿ ಅವ್ರು ಮೇಲ್ಗಡೆ ಭೇಟಿಯಾಗಿ ಬಂದಿರ್ಬೋದು. ಈಗ ನಾನು ಇವತ್ತು ಮಾತಾಡಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ ನಿರಾಣಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಏನಿರೋದಿಲ್ಲ. ಈ ಭಾಗದ ಸಮಸ್ಯೆಗಳನ್ನು ಅವ್ರಿಗೆ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಬಿಲ್ ಮಂಡನೆ ಆಗ್ತಾ ಇರುವಂಥದ್ದು ಬಿಜೆಪಿಗೆ ಡಿ ಕೆ ಶಿ ಅವರು ಬರ್ತಾರೆ. ನೋಡಿ, ರಾಜಕಾರಣ ಅಂದರೆ ಯಾವತ್ತೂ ಸೂರ್ಯ ಪೂರ್ವಕ್ಕೆ ಹುಟ್ಟುವಂಥದ್ದು. ಅದು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ರಾಜಕಾರಣದಲ್ಲಿ ಯಾವತ್ತೂ ಮ್ಯಾಥಮೆಟಿಕ್ಸ್ ಆಗಲ್ಲ. ಇದು ಇವತ್ತು ಏನಿದ್ರು ಕೆಮಿಸ್ಟ್ರಿ, ಇದು 2+2 4 ಆಗ್ಬೋದು, 10 ಆಗ್ಬೋದು, ಏನಾದರೂ ಆಗ್ಬೋದು. ಆ ರೀತಿ ಇದ್ದಾಗ ಒಂದೊಂದು ಪಕ್ಷದಲ್ಲಿರುವಂಥವ್ರು ಶಾಶ್ವತ ವೈರಿಗಳಿರಲ್ಲ ಮತ್ತು ಶಾಶ್ವತವಾಗಿರುವಂಥ ಮಿತ್ರರು ಇರಲ್ಲ. ಯಾವಾಗ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಅದ್ರ ಕಾಯ್ದೆ ನೋಡಿ. ಇಲ್ಲ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಿಮ್ಗೆ ನಮ್ಮ ಲೆವೆಲಲ್ಲಿ ಇಲ್ಲ. ಒಟ್ಟು ಏನು ಇರ್ತಿತ್ತು ಅದು 4 ಕೋಟಿ ನಡುವೆ ಇರ್ತದೆ. ಅದ್ರ ಒಂದು ಮಾತ್ರ ಸತ್ಯ, ಅದರ ಮೇಲೆ ಬಿಟ್ಟಾಗ್ತಾ ಇರುವಂಥದ್ದು ನಾನು ಗಮನಿಸಿದ್ದೇನೆ. ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂಥ ಅನುಕೂಲತೆಗಳನ್ನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಮಗಳ ಮುಖಾಂತರ ಇರ್ಬೋದು, ಕೇಂದ್ರದ ನೀರಾವರಿ ಸಚಿವರ ಮುಖಾಂತರ ಇರ್ಬೋದು, ಅವ್ರು ನಮ್ಮ ಕರ್ನಾಟಕ ತರುವಂಥ ಪ್ರಾಮಾಣಿಕ ಪ್ರಯತ್ನ. ಒಟ್ಟಾರೆ ನಮ್ಮ ಕರ್ನಾಟಕ ಹೆಚ್ಚಿನ ಹಣ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದ ಬಂದರೆ ಅದು ಒಳ್ಳೆಯದು ಅಂತ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.